ಫ್ರೆಂಡ್ಸ್, ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮತ್ತು ಕಡಲೆ ಬೀಜನ ನೆನೆಸಿಟ್ಟಿದ್ದೀನಿ. ಹೋಲ್ ನೈಟ್ ನೆನೆಸಿಟ್ಟಿರೋದು ಇದು. ಸೊ ಇಲ್ಲಿ ಕಡಲೆ ಬೀಜ ಇದೆ, ಇಲ್ಲಿ ಬಟಾಣಿ ಇದೆ ನೆನೆಸಿಟ್ಟಿರೋದು. ಸೊ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೊಟ್ಯಾಟೊ ಬಂದುಬಿಟ್ಟು ಆಪ್ಷನಲ್ಲು. ಇಷ್ಟ ಇರೋರು ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೊಟ್ಯಾಟೊ ಬೇಡ. ಯೂಶ್ವಲಿ ನಾನು ಹಾಕೋರಿಲ್ಲ, ಸಮ್ ಟೈಮ್ ಪೊಟ್ಯಾಟೊನೇ ಯೂಸ್ ಮಾಡ್ತೀನಿ. ಇವತ್ತು ಒಂದು ಚಿಕ್ಕದಾಗಿರೋದು ಸ್ಮಾಲ್ ಪೊಟ್ಯಾಟೊ ಮಾತ್ರ ತೊಗೊತಾ ಇದ್ದೀನಿ. ಇಲ್ಲಿ ಈಕ್ವಲ್ ಕ್ವಾಂಟಿಟಿ ರೈಸ್ ಇದೆ. ಇವಾಗ ರೈಸ್ನ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಮತ್ತು ಸೇಮ್ ಕ್ವಾಂಟಿಟಿ ಸೇಮ್ ಗ್ಲಾಸಲ್ಲೇ ನಾನು ದಾಲ್ ಇಟ್ಕೊಂಡಿದ್ದೀನಿ. ಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಬಿಟ್ಟು ಇವಾಗ ಮತ್ತು ನೆನೆಸಿಟ್ಟಿರೋಂಥ ಬಟಾಣಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡೋಣ. ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡಿ ಇವಾಗ ಕಟ್ ಮಾಡಿ ಇಟ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ 2-3 ವಿಷಲ್ ಕೂಗಿಸ್ಕೊಬೇಕು. ಬೇಳೆ ಮತ್ತು ಕಟ್ ಮಾಡಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಬಿಟ್ಟು ಕೂಗಿಸ್ಕೊಳ್ಳಿ. ಸೊ ನಾನು ಇವಾಗ ಕಡಲೆ ಬೀಜನ ಹಾಕ್ತಾಯಿಲ್ಲ, ಕಡಲೆ ಬೀಜ ಲಾಸ್ಟಲ್ಲಿ ಹಾಕ್ತೀನಿ. ಬೇಯಿಸ್ಲಿಕ್ಕೆ ಎಷ್ಟು ಬೇಕೋ ನೀರಷ್ಟು, ಸ್ವಲ್ಪ ನೀರು ಹೆಚ್ಚಿಗೆ ಇದ್ರೂ ಓಕೆ ಫ್ರೆಂಡ್ಸ್, ಏನಾಗೋದಿಲ್ಲ. ಸೊ ಇದನ್ನು ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಬಂದಿದೆ. ಸೊ ರೈಸು ಮತ್ತು ದಾಲ್ ವೆಜಲ್ಸ್ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿದೆ ನೋಡಿ. ಕಂಪ್ಲೀಟಾಗಿ ಫುಲ್ಲು ಚೆನ್ನಾಗಿ ಕುಕ್ ಆಗಿದೆ. ಈ ಟೈಮಲ್ಲಿ 2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಅರಿಶಿನ ಪುಡಿ ಹಾಕಿ ಹಂಗೆ ಸ್ವಲ್ಪ ಬೇಯ್ತಾ ಇರಲಿ. ಅದು ಸಾಕೋದು. ಇಲ್ಲಿ ಮನೇಲೇ ಮಾಡಿಟ್ಕೊಂಡಿರೋದು ಬಿಸಿಬೇಳೆ ಬಾತ್ ಪೌಡರ್ ಇದೆ. ನಾನು ಯಾವುದೇ ರೀತಿ ಪ್ಯಾಕೆಟ್ ಯೂಸ್ ಮಾಡ್ತಾಯಿಲ್ಲ, ಹೋಮ್ ಮೇಡ್ ಮಾಡಿರೋದು. ಇದು ಹುಣಸೆಹಣ್ಣು ಕಲಸಿಟ್ಟಿದೆ. ಹುಣಸೆಹಣ್ಣಿನ ಹುಳಿಯಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗೇ ಪೌಡರ್ನ ವೆಜಿಟೇಬಲ್ಸ್ ಇದೆಲ್ಲ ಬೇಯೋಕೆ ಇಡುವಾಗಲೇ ಹಾಕ್ಬಿಡ್ಬೋದು. ಸೊ ನಾನು ಅವಾಗ ಹಾಕಿಲ್ಲ. ಇವಾಗ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಬಿಟ್ಟು, ಟೊಮೆಟೊ ಆಲ್ರೆಡಿ ಹಾಕಿದ್ದೀನಿ. ಹುಣಸೆಹಣ್ಣು ಆಪ್ಷನಲ್ಲು. ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಈ ಬಿಸಿಬೇಳೆ ಬಾತ್ ಪೌಡ್ರನ್ನ ಪೇಸ್ಟ್ ಮಾಡ್ಕೊಂಬಿಟ್ಟು ಇವಾಗ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಫುಲ್ಲು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೆನೆಸಿಟ್ಟಿರೋಂಥ ಕಡಲೆ ಬೀಜನ ನಾನು ಇವಾಗ ಹಾಕ್ತಾಯಿದ್ದೀನಿ. ಮುಂಚೆ ಬೇಯಲಿಕ್ಕೆ ಹಾಕಿಲ್ಲ, ಅದು ಆಲ್ರೆಡಿ ಕಂಪ್ಲೀಟಾಗಿ ನೆಂದಿರುತ್ತೆ. ಜಸ್ಟ್ ಒಂದು ಕುದಿಯಲ್ಲಿ ಬೆಂದರೆ ಸಾಕು. ಸ್ವಲ್ಪ ಮೀಡಿಯಮ್ ಆಗಿ ಅದು ತಿನ್ನುವಾಗ ಮಧ್ಯದಲ್ಲಿ ಖಾರ ಬಂದಿದ್ರ ಜೊತೆಲಿ ಹಸಿ ಕಡಲೆ ಬೀಜ ಚೆನ್ನಾಗಿ ಸಿಗ್ತಾ ಇರುತ್ತೆ. ಬಿಫೋರ್ ಅದು ಮುಂಚೆಲೇ ಬೇಯಲಿಕ್ಕೆ ಇಟ್ಬಿಟ್ರೆ ತುಂಬ ಕುಕ್ ಆಗಿಬಿಟ್ಟು ಮ್ಯಾಶ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಅವಾಗ ಹಾಕಿಲ್ಲ ನಾನು. ನೆನೆಸಿರೋ ಕಡಲೆ ಬೀಜನ ಇವಾಗ ಮಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ಪರ್ಫೆಕ್ಟಾಗಿದೆ. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ಬಿಸಿಬೇಳೆ ಬಾತ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಥರ ಸ್ವಲ್ಪ ತೆಳ್ಳಗಿರಬೇಕು. ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಕುದಿ ಬರ್ತಾ ಇರಲಿ. ಹಂಗೇ ಯಾವುದೇ ರೀತಿ ವಿಷಲ್ ಮತ್ತೆ ಹಾಕಿ ಕೂಗ್ಸೋದಿಲ್ಲ. ಜಸ್ಟ್ ಹಾಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಒಂದು 5 ಮಿನಿಟ್ಸ್ ಸೆಟ್ ಆಗಲಿಕ್ಕೆ ಕುದಿಸ್ತಾ ಇರ್ತೀವಿ. ಇಲ್ಲಿ ಸಪ್ರೇಟಾಗಿ ಇನ್ನೊಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೆ ಸಾಸಿವೆ 1 ಸ್ಪೂನ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು 1 ರೆಡ್ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಸಾಫ್ಟಾಗಿದೆ. ಇವಾಗ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೇ ಒಗ್ಗರಣೆಗೆ ನೀವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಬೋದು, ಗೋಡಂಬಿನೂ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಹಾಕಿಲ್ಲ. ನಿಮಗೆ ಗೋಡಂಬಿ ಇಷ್ಟಪಡೋರು ನೀವು ಒಗ್ಗರಣೆಗೆ ಗೋಡಂಬಿನೂ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯಾಪ್ಸಿಕಮ್ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಮುಂಚೆಗೆ ತರಕಾರಿ ಜೊತೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ಬೆಂದೋಗ್ಬಿಟ್ಟಿರುತ್ತೆ. ಸೊ ಅದು ಕ್ಯಾಪ್ಸಿಕಮ್ ತಿನ್ನುವಾಗ ಸಿಗೋಲ್ಲ. ಇಲ್ಲಿ ಮೀಡಿಯಮಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಬೇಯ್ತಾ ಇರುವಾಗ ಚೆನ್ನಾಗಿ ಮಧ್ಯೆ ಅದು ಸಿಗ್ತಾ ಇರುತ್ತೆ. ಸೊ ಇದು ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದನ್ನು ನಾನು ಇಲ್ಲಿ ಬಿಸಿಬೇಳೆ ಬಾತ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸರಿ, ಇವಾಗ ಕಂಪ್ಲೀಟಾಗಿ ಆಯಿತು. ಈ ಥರ ನೀವು ಈಗ ನಾನು ಮಾಡೋದು ರೆಗ್ಯುಲರಾಗಿ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಪೊಟ್ಯಾಟೊ ಒಂದು ಇವಾಗ ಈ ಸರಿ ಅಡಿಷ್ನಲಾಗಿ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ. ಇದು ಪರ್ಫೆಕ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ನೋಡಿ, ನಾನು ಈ ಥರ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಇವಾಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಸರ್ವ್ ಮಾಡೋಣ. ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು
ಸರ್ವ್ ಮಾಡ್ಬೋದು. ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಸೊ ಇಲ್ಲಿ ಇವಾಗ ಪರ್ಫೆಕ್ಟಾಗಿ ಬಿಸಿಬೇಳೆಭಾತ್ ರೆಡಿ ಇದೆ. ಆ ಫ್ಲೇವರು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಬಿಸಿಬೇಳೆಭಾತ್ ಪೌಡರ್ನ ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಒಂದು ವೀಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬಿಕಾಸ್ ನಾನು ಯಾವುದೇ ರೀತಿ ಪೌಡರ್ ಯೂಸ್ ಮಾಡೋದಿಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಫ್ರೀ ಟೈಮಲ್ಲಿ. ಓಕೆ ನೋಡಿ, ಇವಾಗ ಪರ್ಫೆಕ್ಟಾಗಿ ಬಿಸಿಬೇಳೆಭಾತ್ ರೆಡಿ ಇದೆ.